ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ರಾಜ ಅಮರೇಶ್ವರ ನಾಯಕ್ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿಲ್ಲ, ಭುಗಿಲೆದ್ದ ಚರ್ಚೆ. ಗೊರೆಬಾಳ ಗ್ರಾಮದಲ್ಲಿ ಅದ್ದೂರಿ ಶರಣಬಸವೇಶ್ವರ ರಥೋತ್ಸವ. ಲಾಭ ಇಲ್ಲದ ಕಂಪನಿಗಳು ಪಕ್ಷಗಳಿಗೆ ದೇಣಿಗೆ ನೀಡುತ್ತವೆ, ಬಸವರಾಜ್ ಬಾದರ್ಲಿ. ತುರ್ವಿ ಹಾಳು ಕುಡಿಯುವ ನೀರು ಯೋಗ್ಯವಾಗಿಲ್ಲ, ಡಾಕ್ಟರ್ ರಮೇಶ್. ಬೇಸಿಗೆ ಶಿಬಿರ ಮಕ್ಕಳ ಕಲಿಕೆಗೆ ಪೂರಕ, ಮೊಹಿನುದ್ದೀನ್ ಶರೀಫ್. ವಾರ್ತೆಗಳ ವಿವರ. ರಾಯಚೂರು ಲೋಕಸಭಾ ಕ್ಷೇತ್ರ ಎಸ್ಟಿ ಮೀಸಲು ಕ್ಷೇತ್ರಕ್ಕೆ ಮೀಸಲಿದ್ದು ಬಿಜೆಪಿಯ ಹಾಲಿ ಸಂಸದರಾದ ರಾಜ ಅಮರೇಶ್ವರ ನಾಯಕ್ ಅವರ ಸುತ್ತ ಜಾತಿ ವಿವಾದ ಭುಗಿಲೆದ್ದು ಅವರು ಕ್ಷತ್ರಿಯ ಜನಾಂಗಕ್ಕೆ ಸೇರಿದವರು ನಕಲಿ ದಾಖಲೆಗಳನ್ನು ನೀಡಿ ಟಿಕೆಟ್ ಪಡೆದುಕೊಂಡಿದ್ದಾರೆಂದು ಆರೋಪಿಸಲಾಗುತ್ತಿದೆ. ರಾಜ ಅಮರೇಶ್ವರ ನಾಯಕ್ ಅವರು ಮೂಲತಃ ಹಿಂದೂ ಕ್ಷತ್ರಿಯ ಜನಾಂಗಕ್ಕೆ ಸೇರಿದವರೆಂದು ಅವರ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ದಾಖಲೆಗಳಲ್ಲಿ ನಮೂದಾಗಿದೆ. ಈ ಮೂಲಕ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿಲ್ಲ. ಅವರ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸಲು ಕಾನೂನು ಹೋರಾಟ ನಡೆದಿದೆ. ರಾಜ ಅಮರೇಶ್ವರ ನಾಯಕ್ ಅವರು ಲಿಂಗಸುಗೂರಿನ ಸರ್ಕಾರಿ ಸಂಯುಕ್ತ ಕೋಟೆ ಶಾಲೆಯಲ್ಲಿ 7ನೇ ತರಗತಿ ವ್ಯಾಸಂಗ ಮಾಡಿದ್ದು, ಅವರ ಶಾಲಾ ದಾಖಲಾತಿಯಲ್ಲಿ ಅವರ ಜಾತಿಯನ್ನು ಹಿಂದೂ ಕ್ಷತ್ರಿಯ ಎಂದು ನಮೂದಿಸಲಾಗಿದೆ. ಅವರು ಚಿತ್ರದುರ್ಗ ತಾಲೂಕಿನ ಮದಕರಿನಾಯಕ ಪ್ರೌಢಶಾಲೆ ದಾಖಲೆಯಲ್ಲೂ ಹಿಂದೂ ಕ್ಷತ್ರಿಯ ಎಂದು ನಮೂದಿಸಲಾಗಿದೆ. ಹಿಂದೂ ಕ್ಷತ್ರಿಯ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ ಅಮರೇಶ್ವರ ನಾಯಕ್ ಅವರು ಚುನಾವಣೆ ಉದ್ದೇಶದಿಂದ ಪರಿಶಿಷ್ಟ ಪಂಗಡದ ನಿಜವಾದ ವ್ಯಕ್ತಿಗೆ ದೊರೆಯಬೇಕಾದ ಲೋಕಸಭಾ ಮೀಸಲು ಕ್ಷೇತ್ರದ ಟಿಕೆಟ್ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ನರಸಿಂಹ ನಾಯಕ ಆರೋಪಿಸಿದರು. ರಾಜ ಅಮರೇಶ್ವರ ನಾಯಕ್ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿಲ್ಲ, ಹಿಂದೂ ಕ್ಷತ್ರಿಯ ಜನಾಂಗಕ್ಕೆ ಸೇರಿದ್ದಾರೆಂದು ರುಜುವಾತುಪಡಿಸುವ ದಾಖಲೆಗಳು ಈಗಾಗಲೇ ರಾಜ್ಯ ಬಿಜೆಪಿ ಮುಖಂಡರ ಕೈ ಸೇರಿಸಿರುವ ಅವರದೇ ಪಕ್ಷದ ಮುಖಂಡರು ಹೇಗಾದರೂ ಮಾಡಿ ಅವರಿಗೆ ಟಿಕೆಟ್ ತಪ್ಪಿಸುವ ಪ್ರಯತ್ನ ನಡೆದಿದೆ. ಒಂದು ವೇಳೆ ಇದು ಸರಿ ಎಂದು ಬಿಜೆಪಿಗೆ ಅನಿಸಿದ್ದಲ್ಲಿ ರಾಜ ಅಮರೇಶ್ವರ ನಾಯಕ್ ಅವರಿಗೆ ನೀಡಿರುವ ಟಿಕೆಟನ್ನು ರದ್ದುಪಡಿಸಿ BV ನಾಯಕರವರಿಗೆ ಟಿಕೆಟ್ ನೀಡಬಹುದಾದ ಎಲ್ಲ ಸಾಧ್ಯತೆಗಳಿವೆ ಎನ್ನುವ ಚರ್ಚೆ ಪ್ರಾರಂಭವಾಗಿದೆ. ಈಗಾಗಲೇ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡಿರುವ BV ನಾಯಕ್ ಟಿಕೆಟ್ ಪಡೆಯಲು ಪ್ರಯತ್ನ ಮಾಡುವ ವಿಚಾರ ಎಲ್ಲರಿಗೂ ತಿಳಿದ ವಿಷಯ. ಈಗ ಎದ್ದಿರುವ ಈ ಚರ್ಚೆಯಾಗಿಯೇ ಉಳಿಯುತ್ತದೋ ಅಥವಾ ಇದರ ಲಾಭ BV ನಾಯಕರಿಗೆ ಆಗುತ್ತದೋ ಕಾದು ನೋಡಬೇಕಾಗಿದೆ. ಅಪಾರ ಭಕ್ತರ ಜಯಘೋಷಗಳ ನಡುವೆ ಗೊರೆಬಾಳ ಗ್ರಾಮದ ಶರಣಬಸವೇಶ್ವರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಗ್ರಾಮದಲ್ಲಿರುವ ಶರಣಬಸವೇಶ್ವರ ಉತ್ಸವ ಮೂರ್ತಿಗೆ ಮುಂಜಾನೆ ಅರ್ಚಕರು ಗಂಗಾ ಪೂಜೆ, ಬಿಲ್ವಾರ್ಚನೆ, ರುದ್ರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ವಿಧಾನಗಳನ್ನು ನೆರವೇರಿಸಿದರು. ಭಕ್ತರಿಂದ ಸಂಗ್ರಹವಾದ ಸುಮಾರು 1.5 ಕೋಟಿ ವೆಚ್ಚದಲ್ಲಿ ನೂತನ ರಥವನ್ನು ನಿರ್ಮಾಣ ಮಾಡಲಾಗಿದ್ದು, ಶರಣಬಸವೇಶ್ವರ 45ನೇ ಜಾತ್ರೆ ಮಹೋತ್ಸವ ಅಂಗವಾಗಿ ಗುರುವಾರ ಶರಣಬಸವೇಶ್ವರ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದ ನಂತರ ಸಂಜೆ 5 ಗಂಟೆಗೆ ಒಳಬಳ್ಳಾರಿ ಸುವರ್ಣಗಿರಿ ವಿರಕ್ತ ಮಠದ ಸಿದ್ಧಲಿಂಗ ಮಹಾಸ್ವಾಮಿಗಳು ರಥೋತ್ಸವಕ್ಕೆ ಚಾಲನೆ ನೀಡಿದರು. ವಿವಿಧ ಹಳ್ಳಿಗಳಿಂದ ಬಂದಂತಹ ಭಕ್ತರು ಉತ್ತತ್ತಿ, ಬಾಳೆಹಣ್ಣುಗಳನ್ನು ರಥಕ್ಕೆ ಎಸೆಯುವ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ತಮ್ಮ ಭಕ್ತಿ ಸಮರ್ಪಿಸಿದರು. ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು, ಅಡವಿ ಸಿದ್ದೇಶ್ವರ ಶಾಂತಮಲ್ಲ ಸ್ವಾಮಿಗಳು, ಹುಬ್ಬಳ್ಳಿಯ ಹಾನಗಲ್ 3000 ಮಠದ ರಾಜಯೋಗೇಂದ್ರ ಸ್ವಾಮಿಗಳು, ಸಂತೆಕಲ್ಲೂರು ಗುರುಬಸವ ಸ್ವಾಮಿಗಳು, ಮೃತ್ಯುಂಜಯ ಸ್ವಾಮಿಗಳು ಸೇರಿದಂತೆ ಗ್ರಾಮದ ಮುಖಂಡರು, ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ರಥೋತ್ಸವದಲ್ಲಿ ಭಾಗವಹಿಸಿದ್ದರು. 2ನೇ ದಿನದಂದು ಒಳಬಳ್ಳಾರಿ ಚನ್ನಬಸವೇಶ್ವರ ಲಘು ರಥೋತ್ಸವವನ್ನು ಗ್ರಾಮದ ಮಹಿಳೆಯರೇ ಎಳೆಯುವ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ವಿವಿಧ ಗ್ರಾಮಗಳಿಂದ ಬಂದಿದ್ದ ನೂರಾರು ಮಹಿಳೆಯರು, ಪುರುಷರು ನಾಚುವಂತೆ ಚನ್ನಬಸವ ಬಸವೇಶ್ವರ ರಥೋತ್ಸವವನ್ನು ಎಳೆದರು. ಕಂಪನಿಗಳು ತಮ್ಮ ಲಾಭದ ಕೆಲವು ಭಾಗಗಳನ್ನು ಪಕ್ಷಗಳಿಗೆ ದೇಣಿಗೆ ಅಥವಾ ಸಾರ್ವಜನಿಕ ಉದ್ದೇಶದ ಬಳಕೆಗಾಗಿ ಸಹಾಯ ಮಾಡುತ್ತವೆ. ಆದರೆ ಲಾಭವೇ ಆಗದ ಕಂಪನಿಗಳು ಬಿಜೆಪಿ ಹಾಗೂ ಕೆಲವು ಪಕ್ಷಗಳಿಗೆ ದೇಣಿಗೆ ನೀಡಿವೆ. ಇದರ ಹಿಂದಿರುವ ಮಹಿಮೆ ಏನು ಎನ್ನುತ್ತಾರೆ ಬಸವರಾಜ್ ಬಾದರ್ಲಿ. ಅನುಮಾನಾಸ್ಪದ ಹಣಕಾಸಿನ ಮೂಲಗಳನ್ನು ಹೊಂದಿರುವ ಕನಿಷ್ಠ 45 ಕಂಪನಿಗಳು ಚುನಾವಣಾ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ ಹಣವನ್ನು ದೇಣಿಗೆಯಾಗಿ ನೀಡಿವೆ ಎಂದು ದಿ ಹಿಂದೂ ಪತ್ತೆ ಮಾಡಿದೆ. ದೇಣಿಗೆ ಹಣದಲ್ಲಿ ಹೆಚ್ಚಿನ ಹಣ ಬಿಜೆಪಿಗೆ ಹೋಗಿದೆ. ಲಾಭವಿಲ್ಲದ 33 ಕಂಪನಿಗಳು ಋಣಾತ್ಮಕ ಅಥವಾ ಶೂನ್ಯದ ಸಮೀಪ ಲಾಭವನ್ನು ಹೊಂದಿದ್ದವು ಎಂದು ಪತ್ರಿಕೆ ವರದಿ ಮಾಡಿದೆ. ಕಂಪನಿಗಳು ನೀಡಿದ ಒಟ್ಟು ರೂಪಾಯಿ 576.2 ಕೋಟಿ ಮೊತ್ತವನ್ನು ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆಯಾಗಿ ನೀಡಿದೆ. ಬಿಜೆಪಿಗೆ ಈ ಮೊತ್ತದ ಸುಮಾರು 75% ಅಂದರೆ 434.2 ಕೋಟಿ ರೂಪಾಯಿ ಸಂದಾಯವಾಗಿದೆ.
ಲಾಭ ಇಲ್ಲದಿದ್ದರೂ ಪಕ್ಷಕ್ಕೆ ದೇಣಿಗೆ ನೀಡುವುದರ ಹಿಂದಿನ ಉದ್ದೇಶ ಸ್ಪಷ್ಟವಾಗಿ ಹೇಳಬಹುದು. ದೇಣಿಗೆ ಪಡೆದ ಪಕ್ಷ ಅಧಿಕಾರದಲ್ಲಿದೆ. ಹೀಗಾಗಿ ಆ ಪಕ್ಷ ಕಂಪನಿಗಳಿಗೆ ಯಾವುದೇ ಮೂಲದಿಂದ ಲಾಭ ಮಾಡಿಕೊಟ್ಟಿರಬಹುದು. ಇದಕ್ಕೆ ಪುಷ್ಟಿ ನೀಡುವ ಘಟನಾವಳಿಗಳು ನಡೆದಿವೆ. ಹೀಗಾಗಿ ಇದನ್ನು ನೇರವಾಗಿ ಹೇಳಬೇಕೆಂದರೆ ಇದು ಲಂಚವಲ್ಲದೆ ಮತ್ತೇನಲ್ಲ. ನಾ ಕಾವುಂಗ ಕಾನೆದುಂಗ ಎನ್ನುವ ಮೋದಿಯವರು ತಮ್ಮ ಪಕ್ಷ ಚುನಾವಣಾ ಬಾಂಡ್ ಮೂಲಕ ಪಡೆದ ದೇಣಿಗೆ ಇದನ್ನು ಲಂಚ ಎಂದು ಹೇಳಬಹುದು. ಇದರ ಕುರಿತು ಮನ್ ಕಿ ಬಾತು ಇಲ್ಲ, ಬಹಿರಂಗ ಬಾತು ಇಲ್ಲ. ಈ ಕುರಿತು ಸತ್ಯ ಹರಿಯಬೇಕಾಗಿದೆ. ರೈತರ ಸಾಲ ಮನ್ನಾ ಮಾಡದೆ ಕೋಟ್ಯಾಂತರ ಹಣ ಕಂಪನಿಗಳ ಸಾಲ ರೈಟ್ ಆಫ್ ಮಾಡಿದ ಮೋದಿ ಸರ್ಕಾರ, ಕರ್ನಾಟಕಕ್ಕೆ ಕೊಡಬೇಕಾದ ಬರಗಾಲ ಪರಿಹಾರ ನೀಡದ ಮೋದಿ ಸರ್ಕಾರ ಲೇಟಾಗಿ ಫೈಲ್ ನೀಡಿದ್ದಾರೆ ಎಂದು ಸುಳ್ಳು ಹೇಳುವ ಅಮಿತ್ ಶಾ ಇಂತಹ ನಾಯಕರು ಪಕ್ಷ ನಮಗೆ ಬೇಕೇ? ಯೋಚಿಸಿ ಮತ ಚಲಾಯಿಸಲು ಬಸವರಾಜ ಬಾದರ್ಲಿ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಈಗ ಸರಬರಾಜು ಮಾಡುತ್ತಿರುವ ಕುಡಿಯುವ ನೀರು ಜನರಿಗೆ ಕುಡಿಯಲು ಯೋಗ್ಯವಾಗಿಲ್ಲ ಎಂದು ತುರ್ವಿಹಾಳ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾದ ಡಾಕ್ಟರ್ ರಮೇಶ್ ಖಚಿತಪಡಿಸಿದ್ದಾರೆ. ತುರ್ವಿಹಾಳ್ ಪಟ್ಟಣ ಪಂಚಾಯಿತಿಯಲ್ಲಿ ಈಗ ಜನರಿಗೆ ಸರಬರಾಜು ಮಾಡುವ ಕುಡಿಯುವ ನೀರನ್ನು ಪರೀಕ್ಷೆ ಮಾಡಿದಾಗ ಕುಡಿಯುವ ನೀರಿನಲ್ಲಿ ಬಣ್ಣ ಬದಲಾವಣೆ ಕಂಡು ಬಂದಿದೆ. ನೀರು ಕುಡಿಯಲು ಯೋಗ್ಯವಾಗಿಲ್ಲ ಎಂದು ವರದಿಯಿಂದ ತಿಳಿದು ಬಂದಿದೆ ಎಂದರು. ಈಗ ಸರಬರಾಜು ಮಾಡುವ ಕುಡಿಯುವ ನೀರು ಯೋಗ್ಯವಾಗಿಲ್ಲ ಎಂದು ಆರೋಗ್ಯ ಇಲಾಖೆಯ ವತಿಯಿಂದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಪತ್ರ ಬರೆದು ಶುದ್ಧವಾದ ಕುಡಿಯುವ ನೀರು ಒದಗಿಸುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ಪಟ್ಟಣದ ಜನರು ಸಹ ನೀರನ್ನು ಕುದಿಸಿ ಆರಿಸಿ ಸೋಸಿ ಕುಡಿಯಬೇಕು ಎಂದು ಮನವಿ ಮಾಡಿಕೊಂಡರು. ಪಟ್ಟಣದಲ್ಲಿ ಶಂಕಿತ ಡೆಂಗ್ಯೂ, ಜ್ವರ ಹಾಗೂ ಮಲೇರಿಯಾ ಪ್ರಕರಣಗಳು ಕಂಡುಬಂದ ಕಾರಣ ಆರೋಗ್ಯ ಹಾಗೂ ಆಶಾ ಕಾರ್ಯಕರ್ತೆಯರಿಂದ ಮನೆ ಮನೆಗೆ ಭೇಟಿ ನೀಡಿ ಶುದ್ಧವಾದ ನೀರು ಕುಡಿಯಬೇಕು ಹಾಗೂ ಮನೆಯ ಸುತ್ತಮುತ್ತ ಸ್ವಚ್ಛ ಕಾಪಾಡಿಕೊಳ್ಳುವಂತೆ ಜನರಲ್ಲಿ ಅರಿವು ಮೂಡಿಸುವ ಜೊತೆಗೆ ಲಾರಾ ಸರ್ವೆ ಮಾಡಲಾಗಿದೆ ಎಂದರು. ಎಲ್ಲಿಯಾದರೂ ಡೆಂಗ್ಯೂ, ಜ್ವರ ಹಾಗೂ ಮಲೇರಿಯಾದ ಲಕ್ಷಣ ಕಂಡು ಬಂದಲ್ಲಿ ಸಾರ್ವಜನಿಕರು ಕಾಯಿಲೆಗಳ ಬಗ್ಗೆ ನಿರ್ಲಕ್ಷ್ಯ ಮಾಡದೆ ಕಂಡು ಆಸ್ಪತ್ರೆಗೆ ಬರುವಂತೆ ಆಯುಷ್ ವೈದ್ಯಾಧಿಕಾರಿಯಾದ ಡಾಕ್ಟರ್ ಮಂಜುನಾಥ್ ಅಣಗೌಡರು ಜನರಲ್ಲಿ ಮನವಿ ಮಾಡಿಕೊಂಡರು. ಡೆಂಗು ಅಂತಕ್ಕಂಥದ್ದು ಇಡೀ ಸಿಜಿಪ್ಟೆ ಅಂತಕ್ಕಂಥ ಹಗಲು ಕಚ್ಚುವ ಸೊಳ್ಳೆಯಿಂದ ಬರ್ತದೆ. ಈ ಸೊಳ್ಳೆ ನೀರಿನ ಪರಿಕರಗಳಾದ ಸಿಮೆಂಟಿನ ತೊಟ್ಟಿ, ಕಲ್ಲಿನ ಡೋಣೆ, ಗಡಿಗೆ, ಮುಚ್ಚದೇ ಇರ್ತಕ್ಕಂಥ ಪರಿಕರಗಳಲ್ಲಿ ಈ ಸೊಳ್ಳೆ 200 ತತ್ತಿಗಳನ್ನು ಇಡ್ತದೆ. 3-4 ಡೇಸ್ ಆದಮೇಲೆ ಅದು ಲಾರ್ವಾ ಆಗ್ತದೆ. ಲಾರ್ವಾ ಇದ್ದಿದ್ದು ಸೊಳ್ಳೆ ಕನ್ವರ್ಟ್ ಆಗಿ ಊರಲ್ಲಿ ಯಾವುದಾದ್ರೂ ಡೆಂಗು ಪ್ರಕರಣಗಳಿದ್ದರೆ ಅವರಿಗೆ ಕಚ್ಚಿ ನಂತರ ಬೇರೆ ವ್ಯಕ್ತಿಯನ್ನು ಕಚ್ಚಿದಾಗ ಡೆಂಗು ಬರುವಂಥ ಸಂಭವ ಇದೆ. ನಮ್ಮಲ್ಲಿ ಬಂದಿರತಕ್ಕಂಥದ್ದು ಶಂಕಿತ ಡೆಂಗು ಪ್ರಕರಣಗಳು. ಈಗಾಗಲೇ ಅವರು ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ ಮತ್ತು ಮನೆಯಲ್ಲೇ ಈಗ ಸೇಫ್ ಆಗಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಏನು ಮಾಡಬೇಕಂದ್ರೆ ತಮ್ಮ ಪರಿಕರಗಳಿಗೆ ಕಡ್ಡಾಯವಾಗಿ ಮುಚ್ಚಿಡಬೇಕು ಮತ್ತು ಕಾಯಿಸಿ ಆರಿಸಿದ ನೀರನ್ನು ಕುಡಿಯಬೇಕು. ಬಿಸಿಲುಗಾಲ ಜಾಸ್ತಿ ಇರೋದ್ರಿಂದ ತಮ್ಮ ಕೆಲಸಗಳನ್ನು 11 ಗಂಟೆ ಒಳಗಡೆ ಮಾಡಬೇಕು. ಆಮೇಲೆ ಸಾಯಂಕಾಲ ಮಾಡಬೇಕು. ಶ್ರಮದಾಯಕ ಕೆಲಸಗಳನ್ನು ಅತಿ ಹೆಚ್ಚು ಯಾರು ಮಾಡಬಾರ್ದು. ಮನೆಯಲ್ಲೇ ಇರಿ, ಸುರಕ್ಷಿತವಾಗಿರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಈ ತುರ್ವಿಹಾಳ್ ಪಟ್ಟಣ ಪಂಚಾಯತಿ ಸಂಬಂಧಿಸಿದಂತೆ ಅಲ್ಲಲ್ಲಿ ಸ್ವಲ್ಪ ನೀರಿನ ಕಲರ್ ಚೇಂಜ್ ಇದ್ದು ಪ್ರಕರಣಗಳು ಬಂದಿದ್ದು, ಸ್ವಲ್ಪ 2-3 ಸ್ಯಾಂಪಲ್ಸ್ಗಳು ಟೆಸ್ಟ್ ಮಾಡಿದಾಗ ಅನ್ಫಿಟ್ ಅಂತ ಬಂದಿದ್ದು. ಅನ್ಫಿಟ್ ಬಂದಿದ್ದನ್ನು ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತ ನಾವು ಅವ್ರಿಗೆ ಪಟ್ಟಣ ಪಂಚಾಯತಿಯವರಿಗೆ ಲೆಟರ್ ಮುಖಾಂತರ ತಿಳಿಸಿದ್ವಿ ಮತ್ತು ಅದನ್ನು ಕೋರ್ಡಿನೇಷನ್ ಮಾಡೋದನ್ನು ಯಾವ ಥರ ಮಾಡಬೇಕು ವಿಧಾನವನ್ನು ತಿಳಿಸಿದ್ವಿ. ಅದೇ ಥರ ನಾವು ಅದರ ತಕ್ಕಂತೆ ಡೆಂಗು, ಮಲೇರಿಯಾ ಈ ಥರ ಪ್ರಕರಣಗಳು ಅಲ್ಲಲ್ಲಿ ಕಂಡುಬರ್ತಾವಂತ ದೂರ ಬಂದ ತಕ್ಷಣ ಎಲ್ಲ ಸಿಬ್ಬಂದಿಗಳನ್ನು ನಿಯೋಜಿಸಿ ನಾವು ಲಾರ್ವಾ ಸರ್ವೆ ಮಾಡಿ ಎಲ್ಲ ಪ್ರಕರಣಗಳು ನಿಯಂತ್ರಣದಲ್ಲಿ ಇಟ್ಟುಕೊಂಡ ಹಾಗೆ ನಾವು ಕ್ರಮ ತೆಗೆದುಕೊಂಡಿದ್ವಿ. ಬೇಸಿಗೆ ಶಿಬಿರಗಳು ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣ ನಿರ್ಮಿಸುತ್ತವೆ. ಬೇಸಿಗೆ ಶಿಬಿರದ ಸದುಪಯೋಗವನ್ನು ವಿದ್ಯಾರ್ಥಿಗಳು ಬಳಸಿಕೊಂಡು ತಮ್ಮ ಕಲಿಕೆಯನ್ನು ಸುಧಾರಿಸಲು ಅನುಕೂಲಕರವಾದ ವಾತಾವರಣವನ್ನು ನಿರ್ಮಿಸಿಕೊಳ್ಳಬೇಕೆಂದು ಮೊಯಿನುದ್ದೀನ್ ಶರೀಫ್ ಹೇಳಿದರು. ತಾಲೂಕಿನ ದುಗ್ಗಮನಗುಂಡ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಚಿಕ್ಕಯ್ಯ ಪಂಡಿತ್ ಕಬ್ ಘಟಕದ ವತಿಯಿಂದ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ನೆರವೇರಿಸಿದ ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ಸ್ಕೌಟ್ಸ್ ಮಾಸ್ಟರ್ ಮೊಹಿನುದ್ದೀನ್ ಶರೀಫ್ ಅವರು ಬೇಸಿಗೆ ಸಂಭ್ರಮ ಹಸ್ತಪತ್ರಿಕೆಯ ಲೋಕಾರ್ಪಣೆ ಮಾಡಿ ಮಾತನಾಡಿದರು. 7 ದಿನಗಳ ಕಾಲ ನಡೆದ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ವಿದ್ಯಾರ್ಥಿಗಳು ಪರಿಸರ ಕಾಳಜಿ, ಬೀಜದ ಹುಂಡೆ ತಯಾರಿ, ಕಾಗದದಿಂದ ವಸ್ತುಗಳ ತಯಾರಿ ಹಾಗೂ ಆಟಗಳ ಮೂಲಕ ಕಲಿಕೆಯನ್ನು ಪಡೆಯುವಲ್ಲಿ ಬೇಸಿಗೆ ಶಿಬಿರಗಳು ಸಹಾಯಕವಾಗಿವೆ ಎಂದು ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಯಚೂರು SVJ ಅಂಬಣ್ಣ ನಾಯಕ್ ಮ್ಯಾಕಲ್ ಅವರು ಹೇಳಿದರು. ಶಾಲಾ ಮುಖ್ಯ ಗುರುಗಳಾದ ಶಂಕರ್ ದೇವರ ಹಿರೇಮಠ ಅವರು ಬೇಸಿಗೆ ಶಿಬಿರದ ಚಟುವಟಿಕೆಗಳನ್ನು ಕುರಿತು ಮಾಹಿತಿ ನೀಡಿದರು. ಸಮಾರಂಭದಲ್ಲಿ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು.
5ನೇ ತರಗತಿ ವಿದ್ಯಾರ್ಥಿಗೆ ಹಾಗೂ ಅತಿಥಿ ಶಿಕ್ಷಕರಾದ ಪ್ರದೀಪ್ ಕುಮಾರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನೆರವೇರಿಸಲಾಯಿತು. ಸಮಾರಂಭದಲ್ಲಿ ಗಿರೀಶ್ ವಿ ಸಂಪನ್ಮೂಲ ವ್ಯಕ್ತಿಗಳು, ಬೀರಪ್ಪ ಸಂಬೋಜಿ ಕಾರ್ಯದರ್ಶಿಗಳು, ಸ್ಥಳೀಯ ಸಂಸ್ಥೆ ಸಿಂಧನೂರು, ಕಬ್ ಮಾಸ್ಟರ್ ಸಂತೋಷ್ ಕುಮಾರ್, ಅಂಗನವಾಡಿ ಶಿಕ್ಷಕಿಯರಾದ ಭಾಗ್ಯಶ್ರೀ, ಪದ್ಮಾ, SDMC ಉಪಾಧ್ಯಕ್ಷರಾದ ರೇಣುಕಮ್ಮ, SDMC ಅಧ್ಯಕ್ಷರಾದ ಗುಡದಪ್ಪ, ಮಾಜಿ ಅಧ್ಯಕ್ಷರಾದ ಲಕ್ಷ್ಮಣ್, ಮುಖ್ಯ ಅಡುಗೆದಾರರಾದ ರೇಣುಕಮ್ಮ ಇದ್ದರು. ಮೋನಮ್ಮ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ಪ್ರಕಾಶ್ ವಂದಿಸಿದರು. ಪ್ರದೀಪ್ ಕುಮಾರ್ ನಿರೂಪಿಸಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ ಅಮರೇಶ್ವರ ನಾಯಕ್ ಅವರು ಪರಿಶಿಷ್ಟ ಪಂಗಡಕ್ಕೆ ಸೇರಿಲ್ಲ, ಭುಗಿಲೆದ್ದ ಚರ್ಚೆ. ಗೊರೆಬಾಳ ಗ್ರಾಮದಲ್ಲಿ ಅದ್ದೂರಿ ಶರಣಬಸವೇಶ್ವರ ರಥೋತ್ಸವ. ಲಾಭ ಇಲ್ಲದ ಕಂಪನಿಗಳು ಪಕ್ಷಗಳಿಗೆ ದೇಣಿಗೆ ನೀಡುತ್ತವೆ, ಬಸವರಾಜ್ ಬಾದರ್ಲಿ. ತುರ್ವಿ ಹಾಳು ಕುಡಿಯುವ ನೀರು ಯೋಗ್ಯವಾಗಿಲ್ಲ, ಡಾಕ್ಟರ್ ರಮೇಶ್. ಬೇಸಿಗೆ ಶಿಬಿರ ಮಕ್ಕಳ ಕಲಿಕೆಗೆ ಪೂರಕ, ಮೊಹಿನುದ್ದೀನ್ ಶರೀಫ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ ಅರ್ಹತೆ PUC ಮತ್ತು ಸೈನ್ಸ್ ಪಾಸ್, ಅವಧಿ 2 ವರ್ಷ. ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್, ಅವಧಿ 3 ವರ್ಷ. ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ, ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ. ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 584728. ದೂರವಾಣಿ ಸಂಖ್ಯೆ 8191435388 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.